ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. ಸೊ 20th August 2026 ಬಂದಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸನ್ನು ನೋಡೋಣ. ಸೊ ಮೊದಲ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಕರ್ನಾಟಕ ಹೈಕೋರ್ಟ್ಸ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ದಟ್ ಈಸ್ ರಿಗಾರ್ಡಿಂಗ್ ಹೂ ಈಸ್ ಹೋಮ್ ಮೇಕರ್. ಸೊ ಹೋಮ್ ಮೇಕರ್ ಗೃಹಿಣಿ ಅಥವಾ ಮನೆ ಯಜಮಾನಿ, ಮನೆಯವರು ಯಾರು ಅನ್ನೋದ್ರ ಬಗ್ಗೆ ಒಂದು ರೀಸೆಂಟಾಗಿ ಹೈಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಅ ಪ್ರೋಗ್ರೆಸಿವ್ ಸ್ಟೆಪ್ ಟುವರ್ಡ್ಸ್ ಜೆಂಡರ್ ಪ್ಯಾರಿಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತಾರೆ. ಸೊ ಕೋರ್ಟ್ ಏನು ಹೇಳ್ತಂದರೆ, ಹೋಮ್ ಮೇಕರ್ ಅಂದರೆ ಇಟ್ ಕ್ಯಾನ್ ಬಿ ಎನಿ ಪರ್ಸನ್, ಮೇಲ್ ಆಗಿರಲಿ ಫೀಮೇಲ್ ಆಗಿರಲಿ, ಇಟ್ ಕ್ಯಾನ್ ಬಿ ಎನಿ ಪರ್ಸನ್ ಮೇಲ್ ಆರ್ ಫೀಮೇಲ್ ಹೂ ಟೈರ್ಲೆಸ್ಲಿ ಸ್ಟ್ರೈವ್ಸ್, ಶವರ್ಸ್ ಅನ್ಕಂಡೀಷನಲ್ ಲವ್, ಸ್ಯಾಕ್ರಿಫೈಸಸ್ ಪರ್ಸನಲ್ ಕಂಫರ್ಟ್ ಆ್ಯಂಡ್ ಬಿಕಮ್ಸ್ ಅ ಪಿಲ್ಲರ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಸ್ಟೇಬಲ್ ಫ್ಯಾಮಿಲಿ ಈಸ್ ಅ ಹೋಮ್ ಮೇಕರ್. ಸೊ ಇಟ್ ಈಸ್ ಜೆಂಡರ್ ನ್ಯೂಟ್ರಲ್. ಇವಾಗ ಗಂಡು ಮಕ್ಕಳೇ ಆದರೂ ಕೂಡ, ಕೆಲಸ ಇದ್ದರೂ ಕೂಡ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಅನ್ಕಂಡೀಷನಲ್ ಲವ್ ತೋರಿಸ್ಕೊಂಡು ಸ್ಯಾಕ್ರಿಫೈಸ್ ಮಾಡ್ತಾ ಸ್ಟೇಬಲ್ ಫ್ಯಾಮಿಲಿಯನ್ನು ಮೇಂಟೈನ್ ಮಾಡ್ತಾಯಿದ್ರು ಅಂದರೆ ದೇ ಆರ್ ಆಲ್ಸೋ ಹೋಮ್ ಮೇಕರ್ ಅಂತ ಹೇಳಿದ್ದಾರೆ. ಸೊ ಇಟ್ ಡಸಂಟ್ ನೆಸಸರಿಲಿ ಹ್ಯಾಸ್ ಟು ಬಿ ಇಲ್ಲಿಟ್ರೇಟ್, ಸ್ಟೇ ಅಟ್ ಹೋಮ್ 24/7 ಆರ್ ಡೂ ಓನ್ಲಿ ಹೌಸ್ ಹೋಲ್ಡ್ ವರ್ಕ್. ಸೊ ಮುಂಚೆ ಯಾವ ಥರ ಕನ್ಸಿಡರ್ ಮಾಡ್ತಾಯಿದ್ವಿ ಹೋಮ್ ಮೇಕರ್ ಅಥವಾ ಹೌಸ್ ವೈಫ್ ಅಂದರೆ, ನಿಮಗೆ ಗೊತ್ತಿರುತ್ತೆ, ನಾರ್ಮಲಿ ಮನೆಯಲ್ಲಿ ನಿಮ್ಮ ಅಮ್ಮವರಾಗಿರಲಿ ಅಥವಾ ದೊಡ್ಡಮ್ಮ ಚಿಕ್ಕಮ್ಮ ಯಾರೇ ಆಗಿರಲಿ, ಓಕೆ, ಸೊ ತಾಯಿಯವರಿದ್ದಾಗ ಏನಾಗುತ್ತೆ ಅಂದರೆ ಅವರು ಇಲ್ಲಿಟ್ರೆ ಅನಕ್ಷರಸ್ಥರು ಇರ್ತಿದ್ರು. ಅವರು ಕೆಲಸ ಏನಂತಂದರೆ ಫುಲ್ 24/7 ಮನೆಯಲ್ಲೇ ಮನೆ ಕೆಲಸ ಮಾಡಿಕೊಂಡು, ಅಡುಗೆ ಮಾಡಿಕೊಂಡು, ಮನೆ ಕಸ ಹೊಡ್ಕೊಂಡು ಇರ್ತಾಯಿದ್ರು. ಅವರಿಗೆ ಹೋಮ್ ಮೇಕರ್ ಅಂತ ಕರಿತಾಯಿದ್ರು, ಹೌಸ್ ವೈಫ್ ಅಂತ ಕರಿತಾಯಿದ್ರು. ಬಟ್ ಇವಾಗ ಕೋರ್ಟ್ ಹೇಳಿದೆ ಅಂತಂದರೆ ಇಟ್ ಡಸಂಟ್ ಹ್ಯಾಸ್ ಟು ಬಿ ಇಲ್ಲಿಟ್ರೇಟ್ ಪರ್ಸನ್ ಆಗಿರಬೇಕು, ಇಟ್ ಡಸಂಟ್ ಹ್ಯಾಸ್ ಟು ಬಿ 24/7 ಹೋಮಲ್ಲೇ ಇರಬೇಕಂತ ಎಲ್ಲ. ಸೊ ಕೋರ್ಟ್ ಏನು ಹೇಳಿದೆ ಅಂದರೆ, ಎವ್ರಿ ಪರ್ಸನ್ ಹೂ ರೆಂಡರ್ಸ್ ಸರ್ವಿಸಸ್ ಟು ದ ಫ್ಯಾಮಿಲಿ ಆ್ಯಟ್ ಹೋಮ್ ಈಸ್ ಅ ಹೋಮ್ ಮೇಕರ್ ಇರ್ರೆಸ್ಪೆಕ್ಟಿವ್ ಆಫ್ ಎಜುಕೇಷನ್. ಸೊ ನೀವು ಎಜುಕೇಟೆಡ್ ಆಗಿದ್ದು, ಲಾಯರ್ ಆಗಿರಲಿ, ಇಂಜಿನಿಯರ್ ಆಗಿರಲಿ, ಏನೋ ಒಂದು IAS ಆಗಿರಲಿ ಆಗಿದ್ದರೂ ಕೂಡ ನೀವು ಮನೆಗೆ ಸರ್ವಿಸ್ನ ಪ್ರೊವೈಡ್ ಮಾಡ್ತಿದ್ದೀರಾ ಸ್ಟೇಬಲ್ ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕೆ ಅಂತಂದರೆ ಯು ಆರ್ ಆಲ್ಸೋ ಅ ಹೋಮ್ ಮೇಕರ್. ಸೊ ಬಿ ಇಟ್ ವರ್ಕಿಂಗ್ ವಿಮೆನ್ ಆಗಿರಲಿ, ಪ್ರೊಫೆಷನಲ್ಸ್ ಆಗಿರಲಿ, ಕ್ಯಾನ್ ಆಲ್ಸೋ ಬಿ ಹೋಮ್ ಮೇಕರ್ಸ್ ಇಫ್ ದೇ ಟೇಕ್ ಕೇರ್ ಆಫ್ ಆ್ಯಂಡ್ ಲುಕ್ ಆಫ್ಟರ್ ದ ಫ್ಯಾಮಿಲಿ ವೆಲ್ಫೇರ್. ಸೊ ವೆರಿ ಇಂಪಾರ್ಟೆಂಟ್ ಜಡ್ಮೆಂಟ್. ಆಮೇಲೆ ಹೋಮ್ ಮೇಕರ್ ಕ್ಯಾನ್ ಬಿ ಮೇಲ್ ಆರ್ ಫಿಮೇಲ್. ಅ ಪರ್ಸನ್ ಕ್ಯಾನ್ ಬಿ ಬ್ರೆಡ್ ವಿನ್ನರ್ ಆ್ಯಂಡ್ ಆಲ್ಸೋ ಹೋಮ್ ಮೇಕರ್ ಅಟ್ ದ ಸೇಮ್ ಟೈಮ್. ಅಂದರೆ ಮುಂಚೆ ಏನು ಮಾಡ್ತಿದ್ವಿ, ಮೇಲಿಗೆ ಬ್ರೆಡ್ ವಿನ್ನರ್ ಅಂತ ಕನ್ಸಿಡರ್ ಮಾಡ್ತಾಯಿದ್ವಿ, ಫಿಮೇಲಿಗೆ, ಹೆಣ್ಣು ಮಕ್ಕಳಿಗೆ ಹೋಮ್ ಮೇಕರ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಇವಾಗ ಆ ಥರ ಅಲ್ಲ, ಫಿಮೇಲ್ ಬ್ರೆಡ್ ವಿನ್ನರ್ ಆಗ್ಬೋದು, ಫಿಮೇಲ್ ಹೋಮ್ ಮೇಕರ್ ಆಗ್ಬೋದು, ಮೇಲ್ ಗಂಡು ಮಕ್ಕಳು ಕೂಡ ಬ್ರೆಡ್ ವಿನ್ನರ್, ಕೆಲಸ ಮಾಡೋರಾಗಿರ್ಬೋದು, ದುಡ್ಡು ತೊಗೊಂಬರೋದಾಗಿರ್ಬೋದು, ಅಥವಾ ದೇ ಕ್ಯಾನ್ ಆಲ್ಸೋ ಬಿ ಹೋಮ್ ಮೇಕರ್ ಕೂಡ ಆಗಿರ್ಬೋದು. ಸೊ ದ ಕ್ವಾಲಿಟೀಸ್ ಲಿಸ್ಟೆಡ್ ಆರ್ ಇಲ್ಲಸ್ಟ್ರೇಟಿವ್ ಆ್ಯಂಡ್ ನಾಟ್ ಎಕ್ಸಾಸ್ಟಿವ್. ಓಕೆ, ಎಕ್ಸಾಸ್ಟಿವ್ ಅಂದರೆ ಇದಷ್ಟೇ ಕ್ವಾಲಿಟೀಸ್ ಅಂತಲ್ಲ, ದೇರ್ ಎಲ್ಲೋ ಇಲ್ಲಸ್ಟ್ರೇಟಿವ್ ಮಾಡ್ತಾಯಿದ್ದಾರೆ ಅಷ್ಟೇ. ಸೊ ಹಾಗಿದ್ರೆ ಈ ಜಡ್ಜ್ಮೆಂಟ್ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ, ಈ ಜಡ್ಜ್ಮೆಂಟ್ ರಿಕಗ್ನೈಸಸ್ ದ ಅನ್ಪೇಯ್ಡ್ ಕೇರ್ ವರ್ಕ್. ಫಾರ್ ಎಕ್ಸಾಂಪಲ್ ಚೈಲ್ಡ್ ಕೇರ್ ಆಗಲಿ, ಎಲ್ಡರ್ ಕೇರ್ ಆಗಲಿ, ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಆಗಲಿ, ಎಮೋಷನಲ್ ಸಪೋರ್ಟ್ ಆಗಲಿ, ದೀಸ್ ಆರ್ ವೆರಿ ವ್ಯಾಲ್ಯೂಯಬಲ್. ಬಟ್ ಅದನ್ನೇನು ಮಾಡ್ತೀವಿ ನಾವು, ರಿಕಗ್ನೈಸೇ ಮಾಡೋದಿಲ್ಲ. ಇಟ್ ಈಸ್ ಅನ್ಪೇಯ್ಡ್ ಕೇರ್ ವರ್ಕ್ ಇದೆ, ಅದನ್ನು ಯಾವಾಗ ರಿಕಗ್ನೈಸ್ ಮಾಡ್ತಾ ಇದ್ದೀವಿ. ಆಮೇಲೆ ಈ ಜೆಂಡರ್ ಸ್ಟೀರಿಯೋಟೈಪ್ಸ್, ಪ್ರಿಜುಡಿಸಸ್ ಮುಂಚೆ ಏನಿತ್ತು ಅದನ್ನು ಬ್ರೇಕ್ ಮಾಡ್ತಾ ಇದ್ದೀವಿ ಇದರಲ್ಲಿ. ಮೀನಿಂಗ್ ಹೋಮ್ ಮೇಕಿಂಗ್ ಈಸ್ ನಾಟ್ ಜಸ್ಟ್ ಅ ವುಮೆನ್ಸ್ ರೋಲ್ ಅಂತ. ಆ್ಯಂಡ್ ಆಲ್ಸೋ ಇಟ್ ಅಕ್ನಾಲಜಸ್ ಡಬಲ್ ಬರ್ಡನ್ ಫೇಸ್ಡ್ ಬೈ ವರ್ಕಿಂಗ್ ವಿಮೆನ್. ವೆರಿ ಇಂಪಾರ್ಟೆಂಟ್. ಸೊ ವರ್ಕಿಂಗ್ ವಿಮೆನ್ ಏನು ಮಾಡ್ತಾರೆ ಅಂದರೆ, ಕೆಲಸ ಮಾಡೋದ್ರ ಜೊತೆಗೆ ಮನೆ ಕೆಲಸನೂ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಅವರು ಡಬಲ್ ಬರ್ಡನ್ನ ಫೇಸ್ ಮಾಡ್ತಾರೆ. ಸೊ ಅದನ್ನು ಇದು ಅಕ್ನಾಲೇಜ್ ಮಾಡುತ್ತೆ. ಆಮೇಲೆ ಹೋಮ್ ಮೇಕಿಂಗ್ ಡಸಂಟ್ ನೆಸಸರಿಲಿ ಮೀನ್ ಎಕನಾಮಿಕ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಅ ಪರ್ಸನ್ ಕ್ಯಾನ್ ಬಿ ವೇಜ್ ಅರ್ನರ್, ಅ ಬ್ರೆಡ್ ವಿನ್ನರ್ ಆ್ಯಂಡ್ ಅ ಹೋಮ್ ಮೇಕರ್. ಓಕೆನಾ. ಸೊ ಎಕನಾಮಿಕ್ ಡಿಪೆಂಡೆನ್ಸ್ ಅಂದರೆ ಮುಂಚೆ ಏನು ಮಾಡ್ತಾಯಿದ್ರು, ಹೆಣ್ಣು ಮಕ್ಕಳು ಕೆಲಸ ಮಾಡಲ್ಲ, ಗಂಡು ಮಕ್ಕಳು ಕೆಲಸ ಮಾಡ್ಕೊಂಡು ಬರ್ತಾರೆ. ಸೊ ಅವರ ಮೇಲೆ ಎಕನಾಮಿಕ್ ಡಿಪೆಂಡೆನ್ಸ್ ಆಗಿರೋದಕ್ಕೋಸ್ಕರ ಅವರು ಮನೆ ಕೆಲಸ ಮಾಡಬೇಕಾಗಿತ್ತು ಅಂತ ಅರ್ಥ ಮಾಡ್ಕೊತಾ ಇದ್ರು. ಬಟ್ ಇವಾಗ ಆ ಥರ ಇಲ್ಲ. ಹೋಮ್ ಮೇಕರ್ ಅಂದ ತಕ್ಷಣ ನೀವು ಎಕನಾಮಿಕಲಿ ಡಿಪೆಂಡೆಂಟ್ ಅಂತ ಅಲ್ಲ. ಓಕೆ, ನೆಕ್ಸ್ಟ್ ಇದು ಮಾಡುತ್ತೆ, ಇಟ್ ಗಿವ್ಸ್ ಡಿಗ್ನಿಟಿ ಟು ಡೊಮೆಸ್ಟಿಕ್ ರೆಸ್ಪಾನ್ಸಿಬಿಲಿಟೀಸ್ ವಿಚ್ ಆರ್ ಅನ್ಪೇಯ್ಡ್ ಆ್ಯಂಡ್ ಆಫನ್ ಇನ್ವಿಸಿಬಲ್. ಜೊತೆಗೆ ಇಟ್ ಈಸ್ ರೆಲೆವೆಂಟ್ ಇನ್ ಮೇಂಟೆನೆನ್ಸ್, ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್, ಆಕ್ಸಿಡೆಂಟ್ ಕಂಪೆನ್ಸೇಷನ್ ಎಕ್ಸೆಟ್ರಾ. ಇದು ವೆರಿ ಇಂಪಾರ್ಟೆಂಟ್. ಸೊಸೈಟಲ್ಲಿ ಏನಾಯಿತು ಓಕೆ, ಬಟ್ ಲೀಗಲಲ್ಲಿ ಏನಂತಂದರೆ ಮ್ಯಾಟ್ರಿಮನಿ ಇಶ್ಯೂಸ್ ಆದಾಗ, ಅಲಿಮನಿ ಇಶ್ಯೂಸ್ ಆದಾಗ ಅದನ್ನ ಕಂಪೆನ್ಸೇಷನ್ನ ಮ್ಯಾಚ್ ಮಾಡೋದಕ್ಕೂ ಕೂಡ ರೆಲೆವೆನ್ಸ್ ಇದೆ ಅದನ್ನ. ಸೊ ನೆಕ್ಸ್ಟ್ ಇದರಲ್ಲಿ ಜೆಂಡರ್ ಪ್ಯಾರಿಟಿ ಇನ್ ಹೋಮ್ ಮೇಕಿಂಗ್ ಹೇಳಿದರೆ ಅಂತಂದರೆ, ಹೋಮ್ ಮೇಕಿಂಗ್ ಈಸ್ ಅ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ನಾಟ್ ಅ ಜೆಂಡರ್ ಡ್ಯೂಟಿ ಅಂತ ಹೇಳಿದೆ ಕೋರ್ಟ್. ಸೊ ಮೆನ್ ಶುಡ್ ಈಕ್ವಲಿ ಪಾರ್ಟಿಸಿಪೇಟ್ ಇನ್ ಅನ್ಪೇಡ್ ಕೇರ್ ಆ್ಯಂಡ್ ಡೊಮೆಸ್ಟಿಕ್ ವರ್ಕ್ ಆಲ್ಸೋ. ಆ್ಯಂಡ್ ರಿಯಲ್ ಜೆಂಡರ್ ಈಕ್ವಾಲಿಟಿ ಯಾವಾಗಿರುತ್ತೆ ಅಂದರೆ, ಇಟ್ ಶುಡ್ ಬಿ ವೆನ್ ಈಕ್ವಲ್ ವ್ಯಾಲ್ಯೂ, ಈಕ್ವಲ್ ರಿಕಗ್ನಿಷನ್ ಆ್ಯಂಡ್ ಈಕ್ವಲ್ ಶೇರಿಂಗ್ ಆಫ್ ಬೋತ್ ಪೇಡ್ ಆ್ಯಂಡ್ ಅನ್ಪೇಡ್ ವರ್ಕ್ ಇದ್ದಾಗ ಜೆಂಡರ್ ಈಕ್ವಾಲಿಟಿನ ನಾವು ಅಚೀವ್ ಮಾಡ್ದಂಗೆ ಅಂತ ಹೇಳ್ತಾರೆ. ಸೊ ಇದೇನು ಮಾಡುತ್ತೆ, ಇಟ್ ಪ್ರಮೋಟ್ಸ್ ಬ್ಯಾಲೆನ್ಸ್ಡ್ ಫ್ಯಾಮಿಲೀಸ್, ಹ್ಯಾಪಿ ರಿಲೇಷನ್ಶಿಪ್ಸ್ ಆ್ಯಂಡ್ ಅ ಜಸ್ಟ್ ಸೊಸೈಟಿ. ಓಕೆ, ಸೊ ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಏನು ಇಂಪಾರ್ಟೆಂಟು, ಪೇಯ್ಡ್ ವರ್ಕ್ ಔಟ್ಸೈಡ್ ದ ಹೋಮ್, ಅನ್ಪೇಯ್ಡ್ ಕೇರ್ ವರ್ಕ್ ಆ್ಯಟ್ ಹೋಮ್, ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು ಸೊಸೈಟಿ ಸಸ್ಟೈನ್ ಆಗಬೇಕು ಅಥವಾ ಒಂದು ಫ್ಯಾಮಿಲಿ ಹ್ಯಾಪಿಯಾಗಿರ್ಬೇಕಂತಂದರೆ ಎರಡು ಕೂಡ ಬೇಕೇ ಬೇಕಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ದ ಜಡ್ಜ್ಮೆಂಟ್. ಸೊ ಇದು UPSCಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ GS1 GS2 ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಜೆಂಡರ್ ಇಕ್ವಾಲಿಟಿ, ಸಬ್ಸ್ಟ್ಯಾಂಟಿವ್ ಇಕ್ವಾಲಿಟಿಯಲ್ಲಿ ಅನ್ಪೇಯ್ಡ್ ಕೇರ್ ಅನ್ನೋ ಬಗ್ಗೆ ಮಾತಾಡುವಾಗ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ ಕೇಸ್ ಕ್ವಶನ್ ಬಂದಾಗ ಅನ್ಪೇಯ್ಡ್ ಕೇರ್ ಬಗ್ಗೆ ಬಂದಾಗ ದಿಸ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ನ ನೀವು ಇಂಟ್ರೊಡಕ್ಷನಲ್ಲಿ ಕೊಟ್ಕೋಬಹುದು.
ಸೆಕೆಂಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು NMC ಪ್ರಪೋಸಸ್ ಒನ್ ನೇಷನ್ ಒನ್ ಮೆಡಿಕಲ್ ರಿಜಿಸ್ಟ್ರೇಷನ್. ದಟ್ ಈಸ್ ಡಾಕ್ಟರ್ಸ್ ವಿಲ್ ಗೆಟ್ ಯುನೀಕ್ ID ಆ್ಯಂಡ್ ಪ್ರಾಕ್ಟೀಸ್ ಎನಿವೇರ್ ಇನ್ ಇಂಡಿಯಾ. ಸೊ ಏನಪ್ಪ ಅಂತಂದರೆ ರೀಸೆಂಟಾಗಿ ಒನ್ ಡಾಕ್ಟರ್ once registered with the state medical council will be given unique identification number in the national medical registers. So ಈ ರಿಜಿಸ್ಟರ್ ಕೊಟ್ಟ ಮೇಲೆ ದ ಡಾಕ್ಟರ್ ಕ್ಯಾನ್ ಪ್ರಾಕ್ಟೀಸ್ ಎನಿವೇರ್ ಇನ್ ಇಂಡಿಯಾ ವಿತೌಟ್ ಗೆಟಿಂಗ್ ಫ್ರೆಶ್ ರಿಜಿಸ್ಟ್ರೇಷನ್ ಆರ್ ಲೈಸೆನ್ಸ್ ಇನ್ ಅದರ್ ಸ್ಟೇಟ್. ಇಲ್ಲಿವ್ರಿಗೆ ಏನು ಮಾಡ್ತಾಯಿದ್ರು, ಇವಾಗ ನೀವು ಡಾಕ್ಟರ್ ಫ್ರಮ್ ಕರ್ನಾಟಕ ಇದ್ದೀರಾ, ಸೊ ಕರ್ನಾಟಕದಿಂದ ನೀವು ಬೇರೆ ಸ್ಟೇಟ್ಗೆ ಅಲ್ಲಿಗೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿಗೆ ಹೋದ್ಮೇಲೆ ನೀವು ಮೆಡಿಕಲ್ ಪ್ರಾಕ್ಟೀಷನರ್ ಆಗಿ ಅಥವಾ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡಬೇಕಿತ್ತಂದರೆ ಯು ನೀಡ್ ಇನ್ನೊಂದು ಸ್ಟೇಟ್. ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶ ತೊಗೊಳ್ಳಿ, ಆಂಧ್ರ ಪ್ರದೇಶ ಹೋಗಿದ್ರ ಅಂತಂದರೆ ಯು ಆಲ್ಸೋ ನೀಡೆಡ್ ಆಂಧ್ರ ಪ್ರದೇಶ ಸ್ಟೇಟ್ ಲೈಸೆನ್ಸ್ ಕೂಡ ಬೇಕಾಗಿತ್ತು ನಿಮಗೆ. ಓಕೆ, ಸೊ ಇವಾಗ ಪ್ರಪೋಸಿಷನ್ ಯಾವ ಥರ ತಂದಿರ ಅಂದರೆ ಪ್ರತಿ ಸ್ಟೇಟಿಗೆ ಹೋದಾಗ ಒಂದು ಸರಿ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಯುನೀಕ್ ID ಕೊಡ್ತೀವಿ, ಅದರ ಪ್ರಕಾರ ನೀವು ಡಾಕ್ಟರ್ ಅಂತ ಪ್ರೂವ್ ಆಗಿರುತ್ತೆ, ನೀವು ಆಲ್ ಓವರ್ ಇಂಡಿಯಾ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದಂತ. ದಿಸ್ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ಸ್ ವಿಲ್ ಕಂಟಿನ್ಯೂ ಟು ಸ್ಕ್ರೂಟಿನೈಸ್ ಅಪ್ಲಿಕೇಶನ್ಸ್ ಆ್ಯಂಡ್ ಗ್ರಾಂಟ್ ರಿಜಿಸ್ಟ್ರೇಷನ್ ಆ್ಯಂಡ್ ಲೈಸೆನ್ಸ್. ಸ್ಕ್ರೂಟಿನೈಸ್ ಮಾಡುತ್ತೆ, ಒಂದು ಸರಿ ಆಲ್ರೆಡಿ ನೀವು ಕೊಟ್ಟಿದ್ರ ಅಂದ ತಕ್ಷಣ ನಿಮ್ಮನ್ನ ಎಲ್ಲ ಕಡೆ ಅಕ್ಸೆಪ್ಟ್ ಮಾಡ್ತಾರೆ ಅಂತಲ್ಲ, ಸ್ಕ್ರೂಟಿನೈಸ್ ಮಾಡುತ್ತೆ. ಬಟ್ ಒಂದು ಸರಿ ರಿಜಿಸ್ಟ್ರೇಷನ್ ಅಂತಂದರೆ ಯು ಕ್ಯಾನ್ ಪ್ರಾಕ್ಟೀಸ್ ಎನಿವೇರ್ ಇನ್ ಇಂಡಿಯಾ ಅಂತ. ಸೊ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಫಸ್ಟ್ ಡಾಕ್ಟರ್ ವಿಲ್ ಅಪ್ಲೈ ಫಾರ್ ದ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ಆ್ಯಂಡ್ SMC ಸ್ಕ್ರೂಟಿನೈಸ್ ಮಾಡುತ್ತೆ, ಗ್ರ್ಯಾಂಟ್ಸ್ ಮತ್ತು ರಿಜಿಸ್ಟ್ರೇಷನ್ ಮತ್ತು ಲೈಸೆನ್ಸ್ ಕೊಡುತ್ತೆ. ನೆಕ್ಸ್ಟ್ ಎಥಿಕ್ಸ್ ಆ್ಯಂಡ್ ಮೆಡಿಕಲ್ ರಿಜಿಸ್ಟ್ರೇಷನ್ ಬೋರ್ಡ್ಸ್ ಇರುತ್ತೆ, ಅದೇನು ಮಾಡುತ್ತೆ ಯುನೀಕ್ ಐಡಿಯಾನ ಜನರೇಟ್ ಮಾಡುತ್ತೆ ಇನ್ ದ ನ್ಯಾಷನಲ್ ಮೆಡಿಕಲ್ ರಿಜಿಸ್ಟರ್ಸ್. ಅದಾದಮೇಲೆ ಡೀಟೇಲ್ಸ್ ಬಿ ರಿಫ್ಲೆಕ್ಟೆಡ್ ಇನ್ ಬೋತ್ ಸ್ಟೇಟ್ ಮೆಡಿಕಲ್ ರಿಜಿಸ್ಟರ್ ಆಗಲಿ ನ್ಯಾಷನಲ್ ಮೆಡಿಕಲ್ ರಿಜಿಸ್ಟರ್ ಎರಡರಲ್ಲೂ ಕೂಡ ಸಿಂಕ್ರನೈಸ್ ಮಾಡಿರ್ತಾರೆ, ಅದು ರಿಫ್ಲೆಕ್ಟ್ ಆಗುತ್ತೆ. ಅದು ರಿಫ್ಲೆಕ್ಟ್ ಆದ ತಕ್ಷಣ ನಿಮ್ಮ ಹತ್ರ ಯುನೀಕ್ ID ಜನರೇಟ್ ಆಗಿ ಇದರಲ್ಲಿ ರಿಫ್ಲೆಕ್ಟ್ ಆದ ತಕ್ಷಣ ಯು ಕ್ಯಾನ್ ಪ್ರಾಕ್ಟೀಸ್ ಎನಿವೇರ್ ಇನ್ ಇಂಡಿಯಾ ಅಂತ. ಓಕೆ, ಸೊ ಇವಾಗ ಅದನ್ನು ನೋಟಿಫೈ ಮಾಡಿದ್ದು 11th August ನೋಟಿಫೈ ಮಾಡಿದರೆ, ಸೊ 30 days ಇದನ್ನ ಅಬ್ಜೆಕ್ಟ್ ಮಾಡೋದಕ್ಕೆ. ಸೊ ಏನಾಗುತ್ತೆ ಅಂತ ನೋಡಬೇಕು. ಸೊ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ಇಟ್ ಈಸ್ ಇನ್ ಲೈನ್ ವಿತ್ ಒನ್ ನೇಷನ್ ಒನ್ ಲೈಸೆನ್ಸ್. ಇದೇ ಮಾಡುತ್ತೆ, ಪ್ರತಿ ಸ್ಟೇಟಿಗೆ ಹೋದಾಗ ಒಂದು ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಿಸುವಂಥ ಅವಶ್ಯಕತೆನ ತೆಗೆದುಹಾಕುತ್ತೆ. ನೆಕ್ಸ್ಟ್ ಇಟ್ ಆಲ್ಸೋ ಪ್ರೊವೈಡ್ಸ್ ಗ್ರೇಟರ್ ಮೊಬಿಲಿಟಿ. ಏನಂದರೆ ಡಾಕ್ಟರ್ಸ್ ಕ್ಯಾನ್ ಮೂವ್ ಈಸಿಲಿ ಬಿಟ್ವೀನ್ ದ ಸ್ಟೇಟ್ಸ್ ರೀಜನ್ಸ್ ವಿತೌಟ್ ಫೇಸಿಂಗ್ ದ ಶಾರ್ಟೇಜಸ್. ಇದು ಆಲ್ಸೋ ಹೆಲ್ಪ್ಸ್ ಇನ್ ಬೆಟರ್ ಟ್ರ್ಯಾಕಿಂಗ್. ಏನಂದರೆ ಕಂಟಿನ್ಯೂಸ್ ಪ್ರೊಫೆಷನಲ್ ಐಡೆಂಟಿಟಿ ವಿತ್ ಯುನೀಕ್ ID ಇರುತ್ತೆ, ನಿಮಗೆ ಟ್ರ್ಯಾಕಿಂಗ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಆಮೇಲೆ ಇಟ್ ಬ್ರಿಂಗ್ಸ್ ಸ್ಟ್ರಾಂಗರ್ ಅಕೌಂಟಬಿಲಿಟಿ. ಏನಂದರೆ ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಫಾಲೋ ಡಾಕ್ಟರ್ ಅಕ್ರಾಸ್ ಇಂಡಿಯಾ. ಅವರೊಬ್ಬರು ಡಾಕ್ಟರ್ಸ್ ಏನೋ ಒಂದು ಇಶ್ಯೂ ಮಾಡಿದ್ರೆ ಒಂದು ಸ್ಟೇಟಲ್ಲಿ ಏನು ಮಾಡ್ತಿರ್ತದೆ ಅಂದರೆ ಇಶ್ಯೂ ಆದಮೇಲೆ ಆ ಸ್ಟೇಟಿಂದ ಜಂಪಾಗಿ ಬೇರೆ ಸ್ಟೇಟ್ಗೆ ಹೋಗ್ಬಿಡ್ತಾರೆ. ಬೇರೆ ಸ್ಟೇಟ್ಗೆ ಹೋದಾಗ ಹೊಸ ಲೈಸೆನ್ಸ್ ತೊಗೊಂಡು ಅಲ್ಲಿ ಬೇರೆ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮುಂದೆ ಇರುವಂಥ ಕೇಸ್ ಆಗಲಿ, ಮುಂದೆ ಇರುವಂಥ ಅಕೌಂಟಬಿಲಿಟಿ ಆಗಲಿ ಅದನ್ನ ಲ್ಯಾಪ್ಸ್ ಆಗ್ಬಿಡುತ್ತೆ. ಬಟ್ ಇವಾಗ ಯುನೀಕ್ ID ಇರೋದ್ರಿಂದ ನೀವೇನಾದರೂ ಇಶ್ಯೂ ಮಾಡ್ಕೊಂಡು ಬೇರೆ ಸ್ಟೇಟ್ಗೆ ಹೋಗಿದ್ರು ಕೂಡ ಅಕೌಂಟಬಿಲಿಟಿ ಡಿಸಿಪ್ಲಿನರಿ ಆ್ಯಕ್ಷನ್ ಫಾಲೋ ಮಾಡ್ಕೊಂಡು ಹೋಗುತ್ತೆ ನಿಮಗೆ. ದೆನ್ ಡಿಜಿಟಲ್ ಗವರ್ನೆನ್ಸ್ ಕೂಡ ಪ್ರಮೋಟ್ ಮಾಡುತ್ತೆ. ಇದರಲ್ಲಿ ರಿಯಲ್ ಟೈಮ್ ಸಿಂಕ್ ಇರುತ್ತೆ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ರಿಜಿಸ್ಟರ್ಸ್ ವಿಚ್ ವಿಲ್ ಎನ್ಶೂರ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಇದಾದಮೇಲೆ ಇಟ್ ಆಲ್ಸೋ ಪ್ರಿವೆಂಟ್ಸ್ ಡ್ಯೂಪ್ಲಿಕೇಶನ್ ಆ್ಯಂಡ್ ಫ್ರಾಡ್. ಈಸಿ ವೆರಿಫಿಕೇಷನ್ ಆಫ್ ಎ ಡಾಕ್ಟರ್ಸ್ ಕ್ರೆಡೆನ್ಷಿಯಲ್ಸ್ ಆ್ಯಂಡ್ ಸ್ಟೇಟಸ್ ವಿಲ್ ಬಿ ಮೋರ್ ಯೂಸ್ಫುಲ್. ದೆನ್ ಇದಾದಮೇಲೆ ಇಟ್ ಪ್ರಮೋಟ್ಸ್ ಕೋಆಪರೇಟಿವ್ ಫೆಡರಲಿಸಮ್. ಅಂದರೆ ಸ್ಟೇಟ್ ರೋಲ್ ಏನವ್ರದ್ದು ರಿಜಿಸ್ಟ್ರೇಷನ್ ಮಾಡೋ ರೋಲ್ ಸ್ಟೇಟ್ ರಿಟೈನ್ ಮಾಡುತ್ತೆ. ಬಟ್ NMC ಏನು ಎನ್ಶೂರ್ ಮಾಡುತ್ತೆ, ಇಟ್ ಎನ್ಶೂರ್ಸ್ ನ್ಯಾಷನಲ್ ಓವರ್ಸೆಟ್. ವೆರಿ ಇಂಪಾರ್ಟೆಂಟ್. NMC ಪ್ರಪೋಸ್ ಮಾಡಿರೋದೇನು ಯುನೀಕ್ ಐಡಿನ ಮಾಡಿ ಅಂತ, ಬಟ್ NMC ಹೇಳಿರುವಂಥ ಯುನೀಕ್ ಐಡಿನ ಯಾರು ಕೊಡ್ತಾರೆ, ಸ್ಟೇಟ್ ಅವರೇ ಕೊಡ್ತಾರೆ. ಅದನ್ನು ಫಸ್ಟ್ ಸ್ಟೇಟ್ ಮೆಡಿಕಲ್ ರಿಜಿಸ್ಟ್ರಲ್ಲಿ ಶೇರ್ ಮಾಡಿದ ತಕ್ಷಣ ಅದು ನ್ಯಾಷನಲ್ ಮೆಡಿಕಲ್ ರಿಜಿಸ್ಟ್ರಲ್ಲಿ ಕೂಡ ಸಿಂಕ್ ಆಗಿರುತ್ತೆ. ಸೊ ಅದು ಸಿಂಕ್ ಆಗಿಬಿಡುತ್ತೆ. ಸೊ ಲೈಸೆನ್ಸ್ ಕೊಡೋದು ಇನ್ನೂ ಯಾರು, ಸ್ಟೇಟ್ ಗೌರ್ಮೆಂಟೇ ಕೊಡೋದು ಲೈಸೆನ್ಸ್ನ. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕೀ ಫೀಚರ್ಸ್ ಅಂತ ಹೇಳಿದೇನಪ್ಪ ಅಂತಂದರೆ ಅದೇ ಯುನಿಕ್ ಐಡೆಂಟಿಫಿಕೇಷನ್ ನಂಬರ್ ಕೊಡ್ತಾರೆ, ರೆಕಾರ್ಡ್ ಆಫ್ ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಇನ್ಕ್ಲೂಡ್ ಸಸ್ಪೆನ್ಷನ್ ರಿಮೂವಲ್ ಎಲ್ಲ ಅದರಲ್ಲಿ ಮೆನ್ಷನ್ ಇರುತ್ತೆ. ಆಟೋಮೆಟಿಕ್ ಸಿಂಕ್ರೊನೈಸೇಷನ್ ಆಗುತ್ತೆ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್. ಫುಲ್ಲಿ ಡಿಜಿಟಲ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ, ಪೇಪರ್ಲಿ ಸಿಸ್ಟಮ್ ಇರುತ್ತೆ. ಚಾಲೆಂಜಸ್ ಏನಪ್ಪ ಅಂತಂದರೆ ಅಕ್ಯುರೇಟ್ ಆ್ಯಂಡ್ ಟೈಮ್ಲಿ ಡಾಟಾ ಶೇರಿಂಗ್ ಬಿಟ್ವೀನ್ ಸ್ಟೇಟ್ಸ್ ಆ್ಯಂಡ್ NMC ಕಾಸ್ಟ್ಲಿ ಇರುತ್ತೆ. ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಡಾಟಾ ಪ್ರೈವಸಿ ಬಗ್ಗೆ ಇಶ್ಯೂ ಆಗ್ಬೋದು. ಯೂನಿಫಾರ್ಮ್ ಎನ್ಫೋರ್ಸ್ಮೆಂಟ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಬಗ್ಗೆ ಇಶ್ಯೂ ಆಗ್ಬೋದು. ಟೈಮ್ಲಿ ಅಪ್ಡೇಟ್ ಆಫ್ ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಕೂಡ ಮಾಡಬೇಕಾಗುತ್ತೆ. ಸೊ ಹಾಗಾದರೆ NMC ಅಂದರೆ ಏನಪ್ಪ? ಸೊ NMC ಇಸ್ ನಥಿಂಗ್ ಬಟ್ ನ್ಯಾಷನಲ್ ಮೆಡಿಕಲ್ ಕಮಿಷನ್. ಇಟ್ ಈಸ್ ಅ ಸ್ಟ್ಯಾಟ್ಯೂಟರಿ, ವೆರಿ ಇಂಪಾರ್ಟೆಂಟ್, ಸ್ಟ್ಯಾಟ್ಯೂಟರಿ ರೆಗ್ಯುಲೇಟರ್ ಆಫ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ಮೆಡಿಕಲ್ ಪ್ರೊಫೆಷನಲ್ಸ್ ಇನ್ ಇಂಡಿಯಾ. ಇದನ್ನು ಎಸ್ಟಾಬ್ಲಿಷ್ ಮಾಡೋದು ಯಾವಾಗ? ನ್ಯಾಷನಲ್ ಮೆಡಿಕಲ್ ಕಮಿಷನ್ ಆ್ಯಕ್ಟ್ ಆಫ್ 2019 ಮಾಡಲಾಗಿತ್ತು. ಇಟ್ ಬಿಕೇಮ್ ಎಫೆಕ್ಟಿವ್ ಇನ್ 25 September 2020. ಇಟ್ ರಿಪ್ಲೇಸ್ಡ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಇದಕ್ಕಿಂತ ಮುಂಚೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿತ್ತು, ಅದನ್ನು ರಿಪ್ಲೇಸ್ ಮಾಡಲಾಗಿದೆ. ಅದು ಮೇಜರ್ ಫಂಕ್ಷನ್ಸ್ ಏನಪ್ಪ ಅಂತಂದರೆ ಇಟ್ ರೆಗ್ಯುಲೇಟ್ಸ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್, ಮೆಡಿಕಲ್ ಪ್ರೊಫೆಷನ್ಸ್ ರೆಗ್ಯುಲೇಟ್ ಮಾಡುತ್ತೆ, ನ್ಯಾಷನಲ್ ಮೆಡಿಕಲ್ ರಿಜಿಸ್ಟರ್ನ ಮೇಂಟೈನ್ ಮಾಡುತ್ತೆ, ಮೆಡಿಕಲ್ ಎಥಿಕ್ಸ್ ಮತ್ತು ಪ್ರೊಫೆಷನಲ್ ಕಂಡಕ್ಟ್ನ ಪ್ರಮೋಟ್ ಮಾಡುತ್ತೆ, ಕೋಆರ್ಡಿನೇಷನ್ ಬಿಟ್ವೀನ್ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ಮಾಡುತ್ತೆ, ಆ್ಯಂಡ್ ಆಲ್ಸೋ ಫೈನಲಿ ಎನ್ಶೂರ್ಸ್ ಸ್ಟ್ಯಾಂಡರ್ಡ್ಸ್, ಯಾವುದರಲ್ಲಿ ಎಜುಕೇಷನ್ ಆ್ಯಂಡ್ ಮೆಡಿಕಲ್ ಹೆಲ್ತಲ್ಲಿ ಹೆಲ್ತ್ ಕೇರಲ್ಲಿ ಸ್ಟ್ಯಾಂಡರ್ಡ್ಸ್ನ ಪ್ರಮೋಟ್ ಮಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಇದೇನಪ್ಪ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಅ ಸ್ಟೆಪ್ ಟುವರ್ಡ್ಸ್ ಅ ಸ್ಟ್ರಾಂಗರ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಕನೆಕ್ಟೆಡ್ ಹೆಲ್ತ್ ಕೇರ್ ಸಿಸ್ಟಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ರಿಲೇಟೆಡ್ ಟು ಮಾನಿಟರಿ ಪಾಲಿಸಿ ಕಮಿಟಿ, ದ ಬ್ರೇನ್ ಬಿಹೈಂಡ್ ಇಂಡಿಯಾಸ್ ಇಂಟ್ರೆಸ್ಟ್ ರೇಟ್ಸ್. ನ್ಯೂಸಲ್ಲಿ ಯಾಕಿದೆ ಅಂತಂದರೆ ರೀಸೆಂಟಾಗಿ ಒಂದು ನ್ಯೂಸ್ ಬಂದಿತ್ತು. ಇಟ್ ಇಸ್ ರಿಲೇಟೆಡ್
RBI's MPC ಮಿನಿಟ್ಸ್ ಇಂಡಿಕೇಟ್ ಹಾರ್ಡನಿಂಗ್ ಆಫ್ ಇಂಟ್ರೆಸ್ಟ್ ರೇಟ್ಸ್ ಅಂತ ಇತ್ತು. ಸೊ ಮಿನಿಟ್ಸ್ ಆಫ್ ಮೀಟಿಂಗ್ಸ್ನ ರಿಲೀಸ್ ಮಾಡಿದೆ MPC ಅವರು. ಸೊ ಅದಕ್ಕೋಸ್ಕರ ಮುಂದೆ ಏನಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ನೋಡೋಕ್ಕಿಂತ ಮುಂಚೆ MPC ಅಂದರೆ ಏನಂತ ಸ್ಟ್ಯಾಟಿಕ್ ಪಾರ್ಟಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಈಸ್ MPC ಅಂತಂದರೆ MPC ಇಸ್ ನಥಿಂಗ್ ಬಟ್ ಮಾನಿಟರಿ ಪಾಲಿಸಿ ಕಮಿಟಿ. ಇಟ್ ಈಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ ದಟ್ ಡಿಸೈಡ್ಸ್ ಇಂಡಿಯಾಸ್ ಮಾನಿಟರಿ ಪಾಲಿಸಿ, ಎಸ್ಪೆಷಲಿ ದ ಪಾಲಿಸಿ ರೆಪೋ ರೇಟ್. ಸೊ ಇಟ್ ವಾಸ್ ರೆಪೋ ರೇಟ್ ಗೊತ್ತು ನಿಮಗೆ. ಸೊ ಮಾನಿಟರಿ ಪಾಲಿಸಿ ಅಂದರೆ ಏನು? ಸೊ ಮನಿ ಸಪ್ಲೈ ಇನ್ ಮಾರ್ಕೆಟಲ್ಲಿ ಕಂಟ್ರೋಲ್ ಮಾಡೋದಕ್ಕೆ RBI ಎಂಪ್ಲಾಯ್ ಮಾಡುವಂಥ ಪಾಲಿಸೀಸ್ಗೆ ಮಾನಿಟರಿ ಪಾಲಿಸಿ ಅಂತ ಕರೀತಾರೆ. ಫೈನಾನ್ಷಿಯಲ್ ಪಾಲಿಸಿ ಮಾಡೋದು ಯಾರು? ಫೈನಾನ್ಷಿಯಲ್ ಗವರ್ಮೆಂಟ್ ಮಾಡುತ್ತೆ, ಅಂದರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮಾಡುತ್ತೆ. ಬಟ್ ಮಾನಿಟರಿ ಪಾಲಿಸಿ ಮಾಡೋದು ಯಾರು? RBI ಮಾಡುತ್ತೆ. ಆ RBI ಒಳಗಡೆ ಮಾನಿಟರಿ ಪಾಲಿಸಿನ ಡಿಸೈಡ್ ಮಾಡೋದು ಯಾರು? ಮಾನಿಟರಿ ಪಾಲಿಸಿ ಕಮಿಟ್ ಮಾಡುತ್ತೆ. ಸೊ ಆ ಮಾನಿಟರಿ ಪಾಲಿಸಿ ಮೇಜರ್ಲಿ ಟೂಲ್ ಯಾವುದು? ರೆಪೋ ರೇಟ್. ಓಕೆ, ಸೊ ನನಗೇನು ತಿಳಿಸ್ತಾರೆ ನೀವು? ರೆಪೋ ರೇಟ್ ಅಂದರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಅಂತ ಇರುತ್ತೆ. ಸೊ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಅಂದರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇವಾಗ ಸದ್ಯಕ್ಕಿರುವಂಥ ರೆಪೋ ರೇಟ್ ಎಷ್ಟು, ರಿವರ್ಸ್ ರೆಪೋ ರೇಟ್ ಎಷ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ಇಟ್ ವಾಸ್ ಕ್ರಿಯೇಟೆಡ್ ಥ್ರೂ ಫೈನಾನ್ಸ್ ಆ್ಯಕ್ಟ್ 2016. ಇಟ್ ವಾಸ್ ಎನ್ ಅಮೆಂಡ್ಮೆಂಟ್ ಟು RBI ಆ್ಯಕ್ಟ್ ಆಫ್ 1934. ಮೇನ್ ಅಬ್ಜೆಕ್ಟಿವ್ ಏನಪ್ಪ ಅಂತಂದರೆ ಪ್ರೈಸ್ ಸ್ಟೆಬಿಲಿಟಿ, ಇನ್ಫ್ಲೇಷನ್ ಟಾರ್ಗೆಟಿಂಗ್ ವೈಲ್ ಕೀಪಿಂಗ್ ಇನ್ ಮೈಂಡ್ ದ ಅಬ್ಜೆಕ್ಟಿವ್ ಆಫ್ ಗ್ರೋತ್. ಸೊ ಇನ್ಫ್ಲೇಷನ್ ಟಾರ್ಗೆಟು ಮಾಡಬೇಕು, ಪ್ರೈಸ್ ಸ್ಟೆಬಿಲಿಟಿನೂ ಮಾಡಬೇಕು, ಗ್ರೋತ್ನು ಮಾಡಬೇಕು. ಸೊ ಮೂರು ನಡುವೆ ಎನರ್ಜಿ ತರೋದು ಇದಕ್ಕೋಸ್ಕರ ಮಾಡಿರುವಂಥ ಒಂದು ಕಮಿಟಿ ಇದು. ಸೊ ಕಾಂಪೋಸಿಷನ್ ಎಷ್ಟಪ್ಪ ಅಂತಂದರೆ ಟೋಟಲಾಗಿ 6 ಮೆಂಬರ್ಸ್ ಇರ್ತಾರೆ. 6ಅಲ್ಲಿ 3 RBI ಮೆಂಬರ್ಸ್ ಇರ್ತಾರೆ, 3 ಎಕ್ಸ್ಟರ್ನಲ್ ಮೆಂಬರ್ಸ್ ಇರ್ತಾರೆ. RBI ಮೆಂಬರ್ಸ್ ಯಾರಪ್ಪ ಅಂತಂದರೆ RBI ಗವರ್ನರ್, ಸದ್ಯಕ್ಕೆ ಯಾರು? ಸಂಜಯ್ ಮಲ್ಹೋತ್ರಾ ಇದ್ದಾರೆ. ಹಿ ವಿಲ್ ಬಿ ದ ಚೇರ್ಪರ್ಸನ್ ಆ್ಯಂಡ್ ಎಕ್ಸ್ ಅಫಿಷಿಯಲ್ ಚೇರ್ಪರ್ಸನ್ ಇರ್ತಾರೆ. ನೆಕ್ಸ್ಟ್ ಡೆಪ್ಯೂಟಿ ಗವರ್ನರ್ ಇನ್ ಚಾರ್ಜ್ ಆಫ್ ಮಾನಿಟರಿ ಪಾಲಿಸಿ ಇರ್ತಾರೆ, ಸದ್ಯಕ್ಕೆ ಪೂನಮ್ ಗುಪ್ತಾ. ಆ್ಯಂಡ್ ದೆನ್ RBI ಆಫೀಸರ್ ನಾಮಿನೇಟೆಡ್ ಬೈ ಸೆಂಟ್ರಲ್ ಬೋರ್ಡ್ ಇರ್ತಾರೆ, ಇದ್ರಾಗ ಸದ್ಯಕ್ಕೆ ಇಂದ್ರನಿಲ್ ಭಟ್ಟಾಚಾರ್ಯ ಇದ್ದಾರೆ. ಜೊತೆಗೆ ಎಕ್ಸ್ಟರ್ನಲ್ ಮೆಂಬರ್ಸ್ ಅಂದರೆ ರೆಪ್ರೆಸೆಂಟಿಂಗ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ತಾರೆ. ಇವಾಗ ಸದ್ಯಕ್ಕೆ ಪ್ರೊಫೆಸರ್ ರಾಮ್ ಸಿಂಗ್, ಸ್ವಾಗತ ಭಟ್ಟಾಚಾರ್ಯ ಆ್ಯಂಡ್ ಡಾಕ್ಟರ್ ನಾಗೇಶ್ ಕುಮಾರ್ ಇರ್ತಾರೆ. ಸೊ ಈ ಎಕ್ಸ್ಟರ್ನಲ್ ಮಿನಿಸ್ಟರ್ ಇರ್ತಾರಲ್ಲ, ಇಲ್ಲಿರುವಂಥ ಎಕ್ಸ್ಟರ್ನಲ್ ಮೆಂಬರ್ಸ್ನ ಇದನ್ನು ಅಪಾಯಿಂಟ್ ಮಾಡಿದ ಯಾರು? ಗೌರ್ಮೆಂಟ್ ಅಪಾಯಿಂಟ್ ಮಾಡ್ತಾರೆ ಫಾರ್ ಅ ಟರ್ಮ್ ಆಫ್ 4 years. ಇದೆಲ್ಲ RBI ಸೈಡಿಂದ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ MPC ಏನು ಮಾಡುತ್ತಪ್ಪ ಅಂತಂದರೆ ಇಟ್ ಡಿಸೈಡ್ಸ್ ರೆಪೋ ರೇಟ್ ಆ್ಯಂಡ್ ದ ಸ್ಟ್ಯಾನ್ಸ್ ಆಫ್ ದ ಮಾನಿಟರಿ ಪಾಲಿಸಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ರೆಪೋ ರೇಟ್ ಇನ್ಕ್ರೀಸ್ ಆತಂದರೆ ಬಾರೋಯಿಂಗ್ ಕಾಸ್ಟ್, ರೆಪೋ ರೇಟ್ ಕಡಿಮೆ ಮಾಡಿದರೆ ಬಾರೋಯಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ, ಕನ್ಸಂಪ್ಷನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಗ್ರೋತ್ ಜಾಸ್ತಿ ಆಗುತ್ತೆ. ರೆಪೋ ರೇಟ್ ಇನ್ಕ್ರೀಸ್ ಮಾಡಿದರೆ ಬಾರೋಯಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಇನ್ಫ್ಲೇಷನ್ ಪ್ರೆಷರ್ ಡೌನ್ ಆಗುತ್ತೆ. ಸೊ ಇದನ್ನು ಯಾವ ಥರ ಎಕಾನಮಿ ನಡೀತಾ ಇದೆ ಅದಕ್ಕೆ ತಕ್ಕಂಗೆ ಯೂಸ್ ಮಾಡ್ಕೋತಾರೆ. ಓಕೆ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕಂತಂದರೆ ರೆಪೋ ರೇಟ್ನ ಜಾಸ್ತಿ ಮಾಡ್ತಾರೆ, ಗ್ರೋತ್ನ ಪ್ರಮೋಟ್ ಮಾಡೋಕಂದರೆ ರೆಪೋ ರೇಟ್ನ ಕಡಿಮೆ ಮಾಡ್ತಾರೆ. ಸೊ ಇಟ್ ಡಿಸಿಷನ್ಸ್ ಇಂಪ್ಯಾಕ್ಟ್ ಲೋನ್ಸ್, EMIs ಆಗಲಿ, ಡೆಪಾಸಿಟ್ಸ್ ಆಗಲಿ, ಬಿಸ್ನೆಸ್ ಬಾರೋಯಿಂಗ್ ಆಗಲಿ, ಇನ್ಫ್ಲೇಷನ್, ಗ್ರೋತ್ ಎಲ್ಲದನ್ನು ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಬಾಡಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಇಂಡಿಯಾದಲ್ಲಿ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಎಷ್ಟಿದೆಪ್ಪ ಅಂತಂದರೆ MPC ಆಪರೇಟ್ಸ್ ಅಂಡರ್ ಇಂಡಿಯಾಸ್ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಫ್ರೇಮ್ವರ್ಕ್. ಸೊ ಇಂಡಿಯಾದಲ್ಲಿ 4% ±2 ಅಂತ ಇಟ್ಟಿದ್ದಾರೆ. ಸೊ ಟೋಟಲ್ ಆಗಿ ಫ್ರಮ್ 2% ಹಿಡಿದು 6% ಇಂಡಿಯಾದಲ್ಲಿ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಇದೆ. ಸೊ ಬೆಸ್ಟ್ ಅಂದರೆ 4%, ಟಾಲರೆನ್ಸ್ ಬ್ಯಾಂಡ್ 6 or 2 ಇದೆ. ಸೊ MPC ಡಿಸಿಷನ್ ಹೆಂಗೆ ತೊಗೊಳುತ್ತೆ ಅಂದರೆ ಇದು ವರ್ಷಕ್ಕೆ 4 ಸರಿ ಮೀಟ್ ಮಾಡುತ್ತೆ. ಸೊ ಈಚ್ ಮೆಂಬರ್ ಹ್ಯಾಸ್ 1 vote ಇರುತ್ತೆ. ಡಿಸಿಷನ್ಸ್ ಆರ್ ಟೇಕನ್ ಬೈ ಮೆಜಾರಿಟಿ ಇರುತ್ತೆ. ಇಫ್ ದ ವೋಟ್ಸ್ ಆರ್ ಈಕ್ವಲಿ ಡಿವೈಡೆಡ್, RBI ಗವರ್ನರ್ಗೆ ಕ್ಯಾಸ್ಟಿಂಗ್ ವೋಟ್ ಇರುತ್ತೆ. ಸೊ ಕ್ಯಾಸ್ಟಿಂಗ್ ವೋಟ್ ಅಂದರೆ ಏನು? ಈಕ್ವಲ್ ಆಗಿದ್ದಾಗ ಆ ಗವರ್ನರ್ ಅಥವಾ ಈ ಪರ್ಟಿಕ್ಯುಲರ್ ಪರ್ಸನ್ ಯಾರು ವೋಟ್ ಮಾಡ್ತಾರೆ ಅದೇ ವೋಟ್ಸನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಮಿನಿಟ್ಸ್ ಆರ್ ಪಬ್ಲಿಷ್ಡ್ 14 days ಆಫ್ಟರ್ ದ ಮೀಟಿಂಗ್. ಸೊ ಇವಾಗ ಕಾಸ್ಟಿಂಗ್ ವೋಟ್ ನೋಡಿದ್ರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಏನು ತಿಳಿಸ್ತಾರೆ ಅಂತಂದರೆ ಪಾರ್ಲಿಮೆಂಟಲ್ಲಿ ಇದೇ ರೀತಿಯಾಗಿ ವೋಟ್ಸ್ ನಡುವೆ ಇಶ್ಯೂ ಆದಾಗ, ಈಕ್ವಲ್ ಆದಾಗ ಒಂದು ಕಾಸ್ಟಿಂಗ್ ವೋಟ್ ಇರುತ್ತೆ. ಅದು ಯಾರ ಕಡೆ ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಿನಿಟ್ಸ್ ಏನು ಮಾಡುತ್ತೆ, ಇದರಲ್ಲಿ ಡಿಸಿಷನ್ ತೊಗೊಂಡಿದ್ದು ಹೇಳುತ್ತೆ. ಈಚ್ ಮೆಂಬರ್ಸ್ ವೋಟ್ ಇರುತ್ತೆ, ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ ಮತ್ತು ರೀಸನ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಇಟ್ ಎನ್ಶೂರ್ಸ್ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಇರುತ್ತೆ ಅದರಲ್ಲಿ. ಸೊ MPC ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದರೆ ಇಟ್ ಚೆಕ್ಸ್ ದ ಕಾನ್ಸಂಟ್ರೇಷನ್ ಆಫ್ ಪವರ್. ಏನಂದರೆ ಡಿಸಿಷನ್ಸ್ ಶುಡ್ ನಾಟ್ ಬಿ ಮೇರ್ಲಿ ಡಿಪೆಂಡೆಂಟ್ ಅಪಾನ್ ಒನ್ ಇಂಡಿವಿಜುವಲ್. ಮುಂಚೆ ಯಾರು ಡಿಸಿಷನ್ ತೊಗೋತಾಯಿದ್ರು? RBI ಗವರ್ನರ್ ಮೇಜರ್ ಡಿಸಿಷನ್ ತೊಗೋತಾಯಿದ್ರು. ಇವಾಗ RBI ಗವರ್ನರ್ ಅಷ್ಟೇ ಅಲ್ಲ, ಟೋಟಲ್ 6 ಮೆಂಬರ್ಸ್ ಇರ್ತಾರೆ. ಸೊ ಇಟ್ ಬ್ರಿಂಗ್ಸ್ ಓಕೆ, ಇದೇನು ಮಾಡುತ್ತೆ? ಸೊ ಇಟ್ ಅಕೌಂಟಬಿಲಿಟಿನ ಒಂದೇ ಇಂಡಿವಿಜುವಲ್ ಮೇಲೆ ಬಿಡೋಂಗಿಲ್ಲ. ಎಕ್ಸ್ಪರ್ಟ್ಸ್ ಬ್ರಿಂಗ್ ಡೈವರ್ಸ್ ಪರ್ಸ್ಪೆಕ್ಟಿವ್ಸ್ ಸಿಗುತ್ತೆ. ಆಮೇಲೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಇರುತ್ತೆ, ಅಕೌಂಟಬಿಲಿಟಿ ಜಾಸ್ತಿ ಮಾಡುತ್ತೆ. ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ನ ಆ್ಯಂಕರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಗ್ರೋತ್ ಮತ್ತು ಇನ್ಫ್ಲೇಷನ್ ಎರಡನ್ನೂ ಕೂಡ ಮೇಂಟೈನ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ. ಜೊತೆಗೆ ಇಂಡಿಯಾಸ್ ಕ್ರೆಡಿಬಿಲಿಟಿ ಆಫ್ ಮಾನಿಟರಿ ಪಾಲಿಸಿನ ಪ್ರಮೋಟ್ ಮಾಡುತ್ತೆ ಇದು. ಓಕೆ, ಸೊ ದಿಸ್ ಈಸ್ ಅಬೌಟ್ ಮಾನಿಟರಿ ಪಾಲಿಸಿ ಕಮಿಟಿ. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಏರ್ ಪೊಲ್ಯೂಷನ್ ಇನ್ ಸೌತ್ ಇಂಡಿಯಾ ಕೀ ಫೈಂಡಿಂಗ್ಸ್. ಸೊ ರೀಸೆಂಟಾಗಿ ಸಿ ಸ್ಟೆಪ್ ಸ್ಟಡಿ ಒಂದು ಸ್ಟಡಿ ರಿಲೀಸ್ ಮಾಡಿದೆ. ಆ ಸ್ಟಡಿ ನೇಮ್ ಏನಪ್ಪ ಅಂತಂದರೆ ಗವರ್ನೆನ್ಸ್ ಫ್ರೇಮ್ವರ್ಕ್ ಫಾರ್ ಏರ್ ಶೆಡ್ ಲೆವೆಲ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇನ್ ಸೌತ್ ಇಂಡಿಯಾ ಅಂತ. ಸೊ ಇದರಲ್ಲಿ ಯಾವ ಸ್ಟೇಟ್ ಎಷ್ಟು ಪೊಲ್ಯೂಷನ್ನ ರಿಲೀಸ್ ಮಾಡುತ್ತೆ ಅಂತಂದೇಳಿ ಡಿಕ್ಲೇರ್ ಮಾಡಲಾಗಿದೆ. ಸೊ ಅದರ ಪ್ರಕಾರ ಹೌ ಮಚ್ ಪೊಲ್ಯೂಷನ್ ಈಚ್ ಸ್ಟೇಟ್ ಇನ್ ಸೌತ್ ಇಂಡಿಯಾ
ಹೌ ಮಚ್ ಪೊಲ್ಯೂಷನ್ ಇನ್ ಈಚ್ ಸ್ಟೇಟ್ ಒರಿಜಿನೇಟ್ಸ್ ಲೋಕಲಿ ಫ್ರಮ್ ಸೌತ್ ಇಂಡಿಯಾ ಅಂದಾಗ ಹೈಯೆಸ್ಟ್ ಇರೋದು ತೆಲಂಗಾಣದಲ್ಲಿದೆ. ಪರ್ಸೆಂಟೇಜ್ ಆಫ್ ಅವರೇಜ್ ಪೊಲ್ಯೂಷನ್ ಫ್ರಮ್ ಅದರ್ ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿ ತೆಲಂಗಾಣ 38% ಇದೆ, ಆಂಧ್ರ ಪ್ರದೇಶ್ 44% ಇದೆ, ಕರ್ನಾಟಕ 47% ಇದೆ, ತಮಿಳುನಾಡು 61%, ಕೇರಳ 65%. ಅಂದರೆ 38 to 65% ಆಫ್ ದಿ ಆನ್ಯುವಲ್ ಅವರೇಜ್ ಪೊಲ್ಯೂಷನ್ ಈಚ್ ಸ್ಟೇಟ್ ಒರಿಜಿನೇಟ್ಸ್ ಲೋಕಲಿ ಫ್ರಮ್ ದ ಸೌತ್ ಇಂಡಿಯನ್ ಸ್ಟೇಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಕಾಂಟ್ರಿಬ್ಯೂಷನ್ ಯಾರು ಜಾಸ್ತಿ ಮಾಡ್ತಾರೆ, ಯಾರು ರಿಸೀವ್ ಮಾಡ್ತಾರೆ ಅಂದರೆ ತಮಿಳುನಾಡು ಆ್ಯಂಡ್ ಆಂಧ್ರ ಪ್ರದೇಶ್ ಆರ್ ದ ನೆಟ್ ಕಾಂಟ್ರಿಬ್ಯೂಟರ್ಸ್, ದಟ್ ಈಸ್ ಎಕ್ಸ್ಪೋರ್ಟ್ ಮೋರ್ ಪೊಲ್ಯೂಷನ್ ಟು ದೇರ್ ನೇಬರಿಂಗ್ ಸ್ಟೇಟ್ಸ್ ಅಂತ ಹೇಳಲಾಗಿದೆ. ಕೇರಳ ಆ್ಯಂಡ್ ತೆಲಂಗಾಣ ನೆಟ್ ರಿಸೀವರ್ಸ್ ಅಂತ ಹೇಳಲಾಗಿದೆ, ಅಂದರೆ ರಿಸೀವ್ ಮೋರ್ ಪೊಲ್ಯೂಷನ್ ದೆನ್ ದೇ ಎಕ್ಸ್ಪೋರ್ಟ್. ಕರ್ನಾಟಕ ಬೋತ್ ರಿಸೀವ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಮಾಡರೇಟ್ ಅಮೌಂಟ್ಸ್ ಆಫ್ ಪೊಲ್ಯೂಷನ್ ಡ್ಯೂ ಟು ಇಟ್ಸ್ ಸೆಂಟ್ರಲ್ ಲೊಕೇಶನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅಂದರೆ ಅವರು ಎಷ್ಟು ಪೊಲ್ಯೂಷನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿಂದ ಬೇರೆ ಸ್ಟೇಟಿಗೆ ಎಷ್ಟು ಹೋಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಬೇರೆ ಸ್ಟೇಟ್ ಎಷ್ಟು ಪ್ರೊಡ್ಯೂಸ್ ಮಾಡ್ತಾರೆ ಅದರಿಂದ ಆ ಸ್ಟೇಟಿಗೆ ಎಷ್ಟು ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ತಮಿಳುನಾಡು ಜಾಸ್ತಿ ಪ್ರೊಡ್ಯೂಸ್ ಮಾಡಿ ಬೇರೆ ಸ್ಟೇಟ್ಸ್ಗೆ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಮಾಡುತ್ತೆ. ಆಂಧ್ರ ಪ್ರದೇಶ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ, ಬೇರೆ ಸ್ಟೇಟ್ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಮಾಡುತ್ತೆ. ಬಟ್ ಕೇರಳ ಮತ್ತು ತೆಲಂಗಾಣದವರು ಪ್ರೊಡ್ಯೂಸ್ ಮಾಡ್ತಾರೆ, ಬಟ್ ಎಕ್ಸ್ಪೋರ್ಟ್ ಬೇರೆ ದೇಶಕ್ಕೆ ಮಾಡೋಂಗಿಲ್ಲ, ಇನ್ಸ್ಟೆಡ್ ಬೇರೆ ಸ್ಟೇಟಿಗೆ ಮಾಡಲ್ಲ, ಇನ್ಸ್ಟೆಡ್ ಅವ್ರು ಜಾಸ್ತಿ ರಿಸೀವ್ ಮಾಡ್ತಾರೆ. ಓಕೆ, ಕೇರಳನ ಕೂಡ ಜಾಸ್ತಿ ರಿಸೀವ್ ಮಾಡುತ್ತೆ. ಕರ್ನಾಟಕ ಏನೆಂದರೆ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಷ್ಟೇ ಕೂಡ ರಿಸೀವ್ ಮಾಡ್ತಾ ಇದೆ. ಓಕೆ, ಸೊ ಮೇಜರ್ ಸೋರ್ಸ್ ಆಫ್ ಪೊಲ್ಯೂಷನ್ ಯಾವುದಪ್ಪ ಅಂತಂದರೆ ಲೋಕಲ್ ಸೋರ್ಸಲ್ಲಿ ಅಕ್ರಾಸ್ ಆಲ್ ದ 5 ಸ್ಟೇಟ್ಸಲ್ಲಿ ಡೊಮೆಸ್ಟಿಕ್ ಜಾಸ್ತಿ ಇದೆ, ಇಂಡಸ್ಟ್ರಿಯಲ್ ಮತ್ತು ಓಪನ್ ಬರಿಂಗ್ ಜಾಸ್ತಿ ಇದೆ. ಸೋರ್ಸಸ್ ಆಫ್ ಟ್ರಾನ್ಸ್ಪೋರ್ಟ್ PM 2.5 ಡೊಮೆಸ್ಟಿಕ್ ಎನರ್ಜಿ ಮತ್ತು ಇಂಡಸ್ಟ್ರಿಯಲ್ ಕೂಡ ಪ್ರಮೋಷನ್ ಜಾಸ್ತಿ ಮಾಡ್ತಾ ಇದೆ. ಸೊ ಅನ್ಲೈಕ್ ಡೆಲ್ಲಿ ಏರ್ ಶೆಡ್, ಸೌತ್ ಇಂಡಿಯಾಸ್ ನೋ ಪೊಲ್ಯೂಷನ್ ಹಾಟ್ಸ್ಪಾಟ್. ನಾರ್ತ್ ಇಂಡಿಯಾದಲ್ಲಿ ಡೆಲ್ಲಿ ಅಂದ ತಕ್ಷಣ ಪೊಲ್ಯೂಷನ್ ಬಗ್ಗೆ ಮಾತಾಡ್ತೀವಿ, ಯಾಕಂತಾರೆ ಬಿಕಾಸ್ ಆಫ್ ಜಿಯೋಗ್ರಫಿಕಲ್ ರೀಜನ್ಸ್ ಆಗಲಿ, ಆಮೇಲೆ ಅಲ್ಲಿರುವಂಥ ಪಾಪ್ಯುಲೇಷನ್ ಎಲ್ಲದಕ್ಕೂ ಕೂಡ ಡೆಲ್ಲಿಯಲ್ಲಿ ಹೈ ಪೊಲ್ಯೂಷನ್ ಇರುತ್ತೆ. ಬಟ್ ಸೌತ್ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ ಹಬ್ ಇಲ್ಲ. ಓಕೆ, ಸೊ ಈ ಸ್ಟಡಿ ಏನು ರಿಕಮೆಂಡ್ ಮಾಡುತ್ತೆ ಅಂತಂದರೆ ಸ್ಟಡಿ ಹ್ಯಾಸ್ ರಿಕಮೆಂಡೆಡ್ ಎಸ್ಟಾಬ್ಲಿಷ್ ಅ ಬಾಡಿ ಸಿಮಿಲರ್ ಟು ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇನ್ NCR ಆ್ಯಂಡ್ ಅಡ್ಜಾಯ್ನಿಂಗ್ ಏರಿಯಾ ಅಂತ ಹೇಳಿದೆ. ಆ್ಯಂಡ್ ಆಲ್ಸೋ ಅಪ್ರೂವ್ ಫ್ಯೂಯಲ್ ಫ್ರೇಮ್ವರ್ಕ್, ದಟ್ ಈಸ್ ನನ್ ಆಫ್ ದ 5 ಸ್ಟೇಟ್ಸ್ ಹ್ಯಾವ್ ನಾಟ್ ಯೆಟ್ ನೋಟಿಫೈಡ್ ಇನ್ ಎ ಫ್ಯೂಯಲ್ ಫ್ರೇಮ್ವರ್ಕ್, ಅದನ್ನು ಕೂಡ ಮಾಡಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಜೊತೆಗೆ ಯೂನಿಫಾರ್ಮ್ ಟಾರ್ಗೆಟ್ಸ್ ಸೆಟ್ ಮಾಡಿ ಅದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ಅಡಾಪ್ಷನ್ ಮಾಡೋದಕ್ಕಾಗಲಿ ಅಥವಾ ಓಲ್ಡರ್ ವೆಹಿಕಲ್ ಫೇಸ್ ಔಟ್ ಮಾಡೋದಕ್ಕೆ ಒಂದು ಟಾರ್ಗೆಟ್ನ ಸೆಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಫಂಡ್ಸ್ ಅಂಡರ್ NCAP ಆ್ಯಂಡ್ ಸ್ಟೇಟ್ ಆ್ಯಕ್ಷನ್ ಪ್ಲಾನ್ಸ್ ಕೂಡ ಮಾಡೋದಕ್ಕೆ ರಿಕಮೆಂಡ್ ಮಾಡಿದೆ. ಇದು ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ಏರ್ ಪೊಲ್ಯೂಷನ್ ಡಸ್ ನಾಟ್ ರೆಸ್ಪೆಕ್ಟ್ ಸ್ಟೇಟ್ ಬೌಂಡರೀಸ್. ಆಬ್ವಿಯಸ್ಲಿ ಮುಂಚೆ ಕೂಡ ಅವ್ರು ನ್ಯಾಷನಲ್ ಬೌಂಡರಿ ರೆಸ್ಪೆಕ್ಟ್ ಮಾಡ್ತಾ ಇದ್ದಿಲ್ಲ, ಇಲ್ಲಿ ಏನು ಹೇಳ್ತದೆ ಅಂದರೆ ಸ್ಟೇಟ್ ಬೌಂಡರಿ ರೆಸ್ಪೆಕ್ಟ್ ಮಾಡಲ್ಲ. ಸೊ ಇಟ್ ರಿಕ್ವೆಸ್ಟ್ ಏರ್ ಶೆಡ್ ಲೆವೆಲ್ ಪ್ಲಾನಿಂಗ್. ಯಾಕೆ ನೀವು ಡ್ರಾಟ್ ಗೇಟ್ ಬಂದಾಗ ವಾಟರ್ ಶೆಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ವಾಟರ್ ಶೆಡ್ ಅಂದ ತಕ್ಷಣ ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಒನ್ ಪರ್ಟಿಕ್ಯುಲರ್ ಸ್ಟೇಟ್. ಇದು ಹೆಂಗಂದರೆ ಯಾವುದೋ ಒಂದು ನದಿಗೆ ನೀರು ಎಲ್ಲ ಕಡೆಯಿಂದ ಬರ್ತಿದೆ ಅಂತಂದರೆ ಒಂದು ನದಿಗೆ ಲೈಕ್ ಟ್ರಿಬ್ಯೂಟರಿ ರಿವರ್ಸ್ ಬೇರೆ ಸ್ಟೇಟ್ಸಿಂದ ಬರ್ತಿರುತ್ತೆ. ಸೊ ಅದು ಹೇಗೆ ವಾಟರ್ ಶೆಡ್ಡಲ್ಲಿ ಅಕ್ರಾಸ್ ರೀಜನ್ಸ್ನ ಕವರ್ ಮಾಡ್ಕೊಳುತ್ತೆ, ಅದೇ ಥರ ಏರ್ ಶೆಡ್ ಲೆವೆಲ್ ಪ್ಲಾನಿಂಗ್ ಮಾಡಬೇಕು ನಾವು. ಏರ್ ಶೆಡ್ ಲೆವೆಲ್ ಅಂತಂದರೆ ಬರೀ ಎಲ್ಲಿಂದ ಪೊಲ್ಯೂಷನ್ ಆಗ್ತಿದೆ ಅಂತ ಅಲ್ಲ, ಅಷ್ಟೇ ಅಲ್ಲ, ಅದು ಎಲ್ಲೆಲ್ಲಿಗೆ ಟ್ರಾನ್ಸ್ಫರ್ ಆಗ್ತಿದೆ ಎಲ್ಲದನ್ನು ಕೂಡ ಕಂಪ್ಲೀಟ್ ಲೆವೆಲ್ ಪ್ಲಾನಿಂಗ್ ಮಾಡಬೇಕಂತ. ಜೊತೆಗೆ ಇದಕ್ಕೆ ಮಾಡೋದಕ್ಕೆ ಇಂಟರ್ ಸ್ಟೇಟ್ ಕೋಆಪರೇಷನ್ ಬೇಕಾಗುತ್ತೆ. ಜೊತೆಗೆ ಒಂದು ಸ್ಟೇಟಲ್ಲಿ ಎಮಿಷನ್ಸ್ ರಿಡ್ಯೂಸ್ ಮಾಡೋದ್ರಿಂದ ಇಟ್ ಇಂಪ್ರೂವ್ಸ್ ಏರ್ ಕ್ವಾಲಿಟಿ ಅಕ್ರಾಸ್ ದ ರೀಜನ್ ಮಾಡುತ್ತೆ. ಸೊ ಇಟ್ ರಿಕ್ವೆಸ್ಟ್ ಅ ಕೋಆರ್ಡಿನೇಟೆಡ್ ಆ್ಯಕ್ಷನ್ ಪ್ಲಾನ್, ಕ್ಲೀನರ್ ಏರ್, ಬೆಟರ್ ಪಬ್ಲಿಕ್ ಹೆಲ್ತ್, ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಸ್ಟಡಿ ಅಂತಲೇ ಹೇಳ್ಬೋದು. ಸ್ಟಡಿ ಮಾಡಿರೋದು ಅವರು ಸ್ಟೆಪ್ ಅಂತ ಅವ್ರು ಮಾಡಿದ್ದಾರೆ. ಸೊ ಗವರ್ನೆನ್ಸ್ ಫ್ರೇಮ್ವರ್ಕ್ ಫಾರ್ ಏರ್ ಶೆಡ್ ಲೆವೆಲ್ ಕ್ವಾಲಿಟಿ ಇನ್ ಸೌತ್ ಇಂಡಿಯಾ ಅಂತ ಹೇಳಿದ್ದಾರೆ. ಸೊ ಕ್ಲೀನರ್ ಏರ್ ಈಸ್ ಅ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಟುಗೆದರ್, ಸೌತ್ ಇಂಡಿಯಾ ಕ್ಯಾನ್ ಬ್ರೀತ್ ಬೆಟರ್. ಯಾಕೆ? ಬಿಕಾಸ್ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಪೊಲ್ಯೂಷನ್. ಸೊ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವತ್ತಿಗೆ ದೀಸ್ 4 ಆರ್ ದ ಇಂಪಾರ್ಟೆಂಟ್ ಆರ್ಟಿಕಲ್ಸ್. ನಾಳೆ ಬರುವಂಥ ಕ್ಲಾಸಲ್ಲಿ ಬೇರೆ ಆರ್ಟಿಕಲ್ಸ್ ಕವರ್ ಮಾಡ್ತೀನಿ, ಇಂಪಾರ್ಟೆಂಟ್ ಟಾಪಿಕ್ಸ್ನ ಕವರ್ ಮಾಡ್ತೀನಿ. ಸೊ ಏನಾದರೂ ನಿಮಗೆ ಡೌಟ್ ಇತ್ತು ಅಥವಾ ಏನಾದರೂ ಕಮೆಂಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಗ್ರೀವೆನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಬರುವಂಥ ಕ್ಲಾಸಲ್ಲಿ ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಹೇಳ್ತಾ ವಿಲ್ ಎಂಡ್ ದ ಸೆಷನ್. ಜೈ ಹಿಂದ್, ಜೈ ಕರ್ನಾಟಕ.